ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನನ್ನ ಮಾರ್ನಿಂಗ್ ರುಟೀನ್ನ ಸ್ಟಾರ್ಟ್ ಮಾಡಿ ನಾನು ಬ್ರೇಕ್ಫಾಸ್ಟಿಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಪ್ರಿಪೇರ್ ಮಾಡೋಣ ಅಂತ ಅಕ್ಕಿ ಮತ್ತು ಹೆಸರು ಬೇಳೆನ ತೊಳೆದು ಒಂದು 10 ಮಿನಿಟ್ಸ್ ನೆನೆ ಹಾಕೋತಾ ಇದ್ದೀನಿ. ನೆನೆ ಹಾಕಾದ್ಮೇಲೆ ಕುಕ್ಕರಲ್ಲಿ ನೀರು ಹಾಕಿ ಅಕ್ಕಿ ಹೆಸರು ಬೇಳೆ ಹಾಕಿ ಒಂದು 2 ವಿಷಿಲ್ ತೊಗೋತಾ ಇದ್ದೀನಿ. ನೋಡಿ ಬೆಂದಾಗಿದೆ. ಸೊ ನಾನಿಲ್ಲಿ ಒಗ್ಗರಣೆಗೆ ಕಾಳುಮೆಣಸು, ಜೀರಿಗೆ, ಖಾರ ಪೊಂಗಲ್ಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ 2 ಹಾಗೆ ಹಿಂಗು ತೊಗೋತಾ ಇದ್ದೀನಿ. ಇಲ್ಲಿ ಸಿಹಿ ಪೊಂಗಲ್ಗೆ ಹಾಲು, ತೆಂಗಿನ ತುರಿ, ಬೆಲ್ಲ, ಒಂದು ಸ್ವಲ್ಪ ಶುಂಠಿ ತುರಿ ಹಾಗೆ ಏಲಕ್ಕಿ ಪುಡಿ ತೊಗೊತಾ ಇದ್ದೀನಿ. ಸೊ ನೆಕ್ಸ್ಟು ಮಾಡೋದು ಹೇಗೆ ಅಂದರೆ ಸ್ವಲ್ಪ ದ್ರಾಕ್ಷಿ. ಸೊ ಮಾಡೋಕ್ಕಿಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಖಾರ ಪೊಂಗಲಿಗೆ ಸ್ವಲ್ಪ ಎಣ್ಣೆ ತುಪ್ಪ ಆ್ಯಡ್ ಮಾಡಿಕೊಂಡು ಜೀರಿಗೆ ಮತ್ತು ಕಾಳುಮೆಣ್ಸು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಂಡು ಇಂಗು ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಬೆಂದಿತ್ತು ದ್ರಾಕ್ಷಿ ಗೋಡಂಬಿ, ಅದು ಎತ್ಕೊಂಡು ಹಾಲು ಹಾಕಿ ಹಾಲು ಕುದಿ ಬರೋವರೆಗೂ ಕಾದು ನೆಕ್ಸ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಕರಗಲಿ ಅಷ್ಟರಲ್ಲಿ ಇದೂ ಆಗಿತ್ತಲ್ವ, ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಅದು ಕುದಿಯೋಕೆ ಬಿಟ್ಟು ಇದು ಕುದ್ದಾಗಿತ್ತು, ಬೆಲ್ಲ ಕರಗಾಗಿತ್ತು. ಸೊ ಅದಕ್ಕೂ ಸ್ವಲ್ಪ ಪೊಂಗಲ್ಗೆ ನೀರಾದ್ಮೇಲೆ ಈ ಕಡೆ ಸಿಹಿ ಪೊಂಗಲ್ಗೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ಖಾರ ಪೊಂಗಲ್ ಸ್ವಲ್ಪ ಸಾಲ್ಟ್ ಹಾಕಿ ನೆಕ್ಸ್ಟು ಸಿಹಿ ಪೊಂಗಲಿಗೆ ಖಾರ ಪೊಂಗಲ್ಗೂ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ 2 ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಬೇಯಿಸ್ಕೊಂಡಿರೋ ಅನ್ನನ ಸಿಹಿ ಪೊಂಗಲ್ಗೆ ಹಾಕೋತಾ ಇದ್ದೀನಿ. ಹಾಲೆಲ್ಲ ಬೆಂದಿತ್ತಲ್ಲ, ನೀರು ಕುದೀತಾ ಇತ್ತು. ಸೊ ಬೆಂದಿರೋ ಅನ್ನ ಮತ್ತು ಹೆಸರು ಬೇಳೆನ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಕಡೆದೂ ಹಾಗೆ ಕುದೀತಾ ಇತ್ತು ನೀರು. ಸೊ ಇದಕ್ಕೂ ಸ್ವಲ್ಪ ಬೇಯಿಸ್ಕೊಂಡಿರೋ ಅನ್ನ ಮತ್ತು ಹೆಸರು ಬೇಳೆನ ಆ್ಯಡ್ ಮಾಡ್ಕೊಂಡು ಇದಂತೂ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ತುಂಬಾ ಈಸಿ ರೆಸಿಪಿ. ನನಗಂತೂ ತುಂಬಾ ಇಷ್ಟ. ಬೇಗ ಆಗ್ಬಿಡುತ್ತೆ ನನಗೆ. ಮಂಡೇ ಟೈಮ್ ಸ್ವಲ್ಪ ಬ್ಯುಸಿ ರೂಟೀನ್ ಇರ್ತೀವಲ್ವಾ, ಸೊ ಈ ಥರ ಸಿಹಿ ಪೊಂಗಲ್, ಖಾರ ಪೊಂಗಲ್ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬೇಗ ಮಾಡೋದು ನಾನು ಮಂಡೇ ಟೈಮು. ನೆಕ್ಸ್ಟು ಆಫ್ಟರ್ನೂನಿಗೆ ನಾನಿಲ್ಲಿ ಮೂಲಂಗಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಕಾಂಬಿನೇಷನ್ಗೆ ನಾನು ಹೆಸರು ಬೇಳೆ, ಸೌತೆಕಾಯಿ ಹಾಕಿ ಬೇಳೆ ಸಾರು ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು? ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸೊ ಹೇಗಿತ್ತು ಇವತ್ತಿನ ಡೇ? ಹೇಗನ್ನಿಸ್ತು ನಿಮಗೆ ನನ್ನ ವ್ಲಾಗ್? ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ.